ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡಿಸೈನ್ಗೆ ನಾನು ಈ ಥರ ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 7 ಎಳೆಯಾಗಿ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ನೀವು ಕುಚ್ ರಿಲೇಟೆಡ್ ಏನಾದರೂ ಕ್ವಶನ್ ಕೇಳಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ವಾಟ್ಸಪ್ ಮಾಡ್ಬೋದು ನೀವು. ಈಗ ಸ್ಯಾರಿ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕ್ಕೊಳ್ಳಿ. ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 1 2 2 ಚೈನ್ ಹಾಕಿ 2 ಚೈನ್ ಇಲ್ಲಿ ಬರುತ್ತಲ್ಲ ನೋಡಿ, ಲಾಕ್ ಹಾಕ್ಕೊಳ್ಳಿ. ಈ ಥರ ಲಾಕ್ ಹಾಕ್ಕೊಳ್ಳಿ. ಮತ್ತು 2 ಚೈನ್ ಹಾಕಿ ಲಾಕ್ ಹಾಕ್ಕೊಳ್ಳಿ. ಈ ಥರ ಇದೇ ಥರ ಸ್ಯಾರಿ ಫುಲ್ಲು 2 ಚೈನ್ ಹಾಕಿ ಲಾಕ್ ಹಾಕ್ಕೊಳ್ತಾ ಹೋಗಿ. ಫಸ್ಟ್ ಸ್ಟೆಪ್ಪು ನೋಡಿ, ಈ ಥರ ಬಂತು. ಎಂಡಾಗಿರೋದ್ರಿಂದ ಇಲ್ಲಿ 1 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ಇಲ್ಲಿ ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೂ ನಾನು ಅದೇ ಕಲರ್ ದಾರ ತೊಗೊಂಡಿದ್ದೀನಿ. ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಇಲ್ಲಿ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ಟೆಗೆ ಈ ಥರ ಲಾಕ್ ಹಾಕಿ ಇಲ್ಲಿ 1 2 2 ಚೈನ್ ಹಾಕಿ ಇಲ್ಲಿಂದ ಈ ಥರ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 1 2 3 ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಅದರಿಂದ ನಾನು 3 ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡೆ. ಈಗ ಇಲ್ಲಿ 1 2 3 4 5 6 7 8 9 10 11 12 ಈ ಥರ 12 ಚೈನ್ ಹಾಕ್ಕೊಳ್ಳಿ. ಈ ಒಂದು ಸ್ಟೆಪ್ ಬಿಟ್ಟು ಇಲ್ಲಿಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಚೈನ್ ಒಳಗಡೆ ಈ ಥರ 1 2 3 4 ಈ ಥರ 4 ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 12 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 11 12 ಈ ಥರ 12 ಚೈನ್ ಹಾಕಿ ಇಲ್ಲಿಂದ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಒಂದು ಸ್ಟೆಪ್ ಬಿಟ್ಟು ಈ 2ನೇ ಸ್ಟೆಪ್ಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈ ಥರ 4 ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 1 2 3 4 ಈ ಥರ ಇಲ್ಲಿಂದ 12 ಚೈನ್ ಹಾಕ್ಕೊಳ್ಳಿ. ಇದೇ ಥರ ಹಾಕ್ಕೊಳ್ತಾ ಹೋಗಿ. 12 ಚೈನ್ ಹಾಕಿ 4 ಡಬಲ್ ಕ್ರೋಶೆ ಕಂಬ ಹಾಕಿ ಒಂದು ಸ್ಟೆಪ್ ಬಿಟ್ಟು ಮತ್ತೆ 4 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಿ. ಇದೇ ಥರ ಫುಲ್ಲು ಹಾಕ್ಕೊಳ್ತಾ ಹೋಗಿ. ನೋಡಿ, ಎಂಡಲ್ಲಿ ಈ ಥರ 4 ಡಬಲ್ ಕ್ರೋಶೆ ಕಂಬ ಹಾಕಿ 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ತೀನಿ. ದಾರ ಕಟ್ ಮಾಡಿಕೊಂಡು ದಾರ ತಗೊಳ್ಳಿ. ನೋಡಿ, ನೆಕ್ಸ್ಟ್ ಸ್ಟೆಪ್ಗೆ ನಾನು ಅದೇ ಕಲರ್ ದಾರ ತೊಗೊಂಡಿದ್ದೀನಿ. ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಇಲ್ಲಿ ಫಸ್ಟ್ಗೆ 2 ಚೈನ್ ಹಾಕಿದ್ವಲ್ಲ, ಆ 2ನೇ ಚೈನ್ ಮೇಲೆ ಈ ಲಾಕ್ ಬಿಟ್ಟು 2ನೇ ಚೈನ್ ಮೇಲೆ ನಾವು ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 2 ಚೈನ್ ಹಾಕಿ ಇಲ್ಲಿ ಈ ಚೈನ್ನ ಈ ಥರ ರೌಂಡ್ ಮಾಡ್ಕೊಳ್ಳಿ. ಈ ಥರ ರೌಂಡ್ ಮಾಡಿಕೊಂಡು ಇಲ್ಲಿಂದ ಈ ರೌಂಡ್ಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಆ ರೌಂಡ್ ಒಳಗಡೆಯಿಂದ ಈ ಥರ ಮತ್ತೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಇಲ್ಲಿ ರೌಂಡ್ ಮಾಡ್ಕೊಂಡಿದ್ವಲ್ಲ, ಈ ರೌಂಡ್ ಒಳಗಡೆಯಿಂದ ಈ ಥರ 2
3 4 ಈ ಥರ 4 ಡಬಲ್ ಕ್ರೋಶೆ ಕಂಬ ಹಾಕಿ ಒಂದು ಚೈನ್ ಹಾಕಿ ಈ ಥರ ಬೀಡ್ಸ್ನ 2 ತೊಗೊಳ್ತೀನಿ. 2 ತೊಗೊಂಡು ಈ ದಾರಕ್ಕೆ ಸೇರಿಸ್ಕೊಳ್ಳಿ. ಸೇರಿಸಿ ಇಲ್ಲಿಂದ ಲಾಕ್ ಮಾಡ್ಕೊಳ್ಳಿ. ನೀವು ಯಾವ ಬೀಡ್ಸ್ ಬೇಕಾದರೂ ತೊಗೊಬೋದು. ಮತ್ತೆ ಒಂದು ಚೈನ್ ಹಾಕಿ ಈ ಕಂಬದ ಮೇಲ್ಗಡೆಯಿಂದ ನೋಡಿ ಈ ಕಂಬದ ಮೇಲ್ಗಡೆಯಿಂದ 2 ಚೈನ್ ಥರ ಕಾಣಿಸುತ್ತೆ. ಇವೆರಡನ್ನೂ ಸೇರಿಸಿ ಚೈನ್ ಥರ ಕಾಣಿಸುತ್ತೆ, ಅದನ್ನು ಸೇರಿಸಿ ಇದನ್ನು ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತೆ ಈ ರೌಂಡ್ಗೆ 4 ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 1 2 3 4 ಈ ಥರ ನೋಡಿ, ಈ ಥರ ಬಂತು. ಈಗ ಇಲ್ಲಿಂದ ಮತ್ತೆ ಈ 12 ಚೈನ್ ಹಾಕಿದ್ವಲ್ಲ, ಇದನ್ನು ಈ ಥರ ಕ್ರಾಸ್ ಮಾಡ್ಕೊಳ್ಳಿ. ಈ ಥರ ಈ ಕಡೆಯಿಂದ ಇದು ಹಿಂದೆ ಹೋಗಬೇಕು. ಈ ಥರ ಕ್ರಾಸ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಈ ಥರ ಕ್ರಾಸ್ ಮಾಡ್ಕೊಂಡಿರೋ ಚೈನ್ಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ 1 2 3 4 ಈ ಥರ 4 ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ಈ ಥರ ಬೀಡ್ಸ್ನ ಸೇರಿಸ್ಕೊಡಿ. ಬೀಡ್ಸ್ನ ಸೇರಿಸಿ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಇಲ್ಲಿಂದ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 4 ಡಬಲ್ ಕ್ರೋಶೆ ಕಂಬ. 1 2 3 4 ನೋಡಿ, ಈ ಥರ ಬರುತ್ತೆ. ಈ ಥರ 4 ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಈ 12 ಚೈನ್ ಇರುತ್ತಲ್ಲ, ಇದನ್ನು ಈ ಕಡೆಯಿಂದ ಹೀಗೆ ಸುತ್ತಕೊಂಡು ಇಲ್ಲಿಂದ ಈ ರೌಂಡ್ಗೆ ಈ ಕಡೆಯಿಂದ ಹಿಂಗೆ ಸುತ್ತಕೊಂಡು ಈ ಥರ ಸುತ್ತಕೊಂಡು ಇಲ್ಲಿಂದ ರೌಂಡ್ಗೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ನೋಡಿ, ಈ ಥರ ಬಂತು. ಈಗ ಎಂಡ್ ಮಾಡೋಕ್ಕೆ ತೋರಿಸ್ತೀನಿ. ಎಂಡ್ಗೆ 1 2 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಇಲ್ಲಿ ಲಾಸ್ಟ್ನೇ ಕಂಬ ಇದೆಯಲ್ಲ, ಇಲ್ಲಿ ಲಾಸ್ಟ್ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ದಾರ ಕಟ್ ಮಾಡಿ ದಾರ ತಗೊಳ್ಳಿ. ನೋಡಿ, ಈ ಥರ ಬಂತು. ಈ ದಾರನೆಲ್ಲ ನೋಡಿ ಈ ಥರ ಬಂತು. ಈ ದಾರ ಎಲ್ಲ ಹಿಂದೆ ಗಮ್ ಹಾಕಿ ಅಂಟಾಕಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.